ಹಾಯ್ ಡಿಯರ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಅತಿಥಿ ಉಪನ್ಯಾಸಕರ ನೌಕರಿಗೆ ಗೊತ್ತು ಅಂದರೆ ಅತಿಥಿ ಉಪನ್ಯಾಸಕರಿಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ. ಅದೇನಂತ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಬರ್ತೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಬನ್ನಿ. ಇಲ್ಲಿ ನೋಡ್ಬೋದು, ಪದವಿ ಕಾಲೇಜಿನ 5,000 ಮಂದಿ ಅತಿಥಿ ಉಪನ್ಯಾಸಕರ ನೌಕರಿಗೆ ಗೊತ್ತು. ಈಗ ಆಲ್ರೆಡಿ ಹೈಕೋರ್ಟ್ ಆದೇಶ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ಬೋದು, ಹೈಕೋರ್ಟ್ ಆದೇಶದಂತೆ UGC ಮಾನದಂಡ ಅನುಸರಿಸಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಮಾಡಿದರೆ 5,000 ಮಂದಿ ಅನರ್ಹರಾಗುವ ಆತಂಕ ಎದುರಾಗಿದೆ. ಈ ನಡುವೆ ವಿದ್ಯಾರ್ಥಿಗಳು ನೇಮಕಾತಿ ವಿಳಂಬ ಖಂಡಿಸಿ ಪ್ರತಿಭಟನೆ ಆರಂಭಿಸಿದ್ದಾರೆ. ಅಂದರೆ ಈಗ ಆಲ್ರೆಡಿ ತಡ ಆಗಿರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಕ್ಲಾಸಸ್ ನಡೆಯದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈಗ ಸರ್ಕಾರ ಕೂಡ ಇಕ್ಕಟ್ಟಿಗೆ ಸಿಲುಕಿದಂತೆ ಆಗಿರ್ತಕ್ಕಂಥದ್ದು. ಯಾಕಂದರೆ ಕೋರ್ಟ್ ಆದೇಶವನ್ನು ಪಾಲಿಸದೇ ಇದ್ದರೆ ಕೋರ್ಟ್ನ ಆದೇಶವನ್ನು ತಿರಸ್ಕರಿಸಿದಂಥ ಆಗುತ್ತೆ. ಹಾಗೆ ಈಗ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗ ನಾವು ಅತಿಥಿ ಉಪನ್ಯಾಸಕರನ್ನ ನೇಮಿಸಿಕೊಳ್ಳದೇ ಇದ್ದರೆ ವಿದ್ಯಾರ್ಥಿಗಳು ಕೂಡ ಸ್ಟ್ರೈಕನ್ನು ಮಾಡುವಂಥ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಕೂಡ. ಈಗ ಅದಕ್ಕೋಸ್ಕರ ಇಲ್ಲಿ ಸರ್ಕಾರ ಏನು ಮಾಡ್ತಿದೆ ಅಂದರೆ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಂಡು ಯಾವ ರೀತಿಯಾಗಿ ಮುಂದೆ ನೋಡ್ಕೋಬೇಕು, ಯಾವ ರೀತಿಯಾಗಿ ಆಯ್ಕೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ ಇಲ್ಲಿ ತೀರ್ಮಾನ ಕೈಗೊಳ್ತಾ ಬರ್ತಾರಂತೆ. ಅದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನೋಡ್ತಾ ಬರ್ತೀವಿ. ಇಲ್ಲಿ ಮೇನ್ ಆಗಿ ನಮಗೆ ಇನ್ಫಾರ್ಮೇಷನ್ ಸಿಗೋದೇನೆಂದರೆ 5,000 ಜನಕ್ಕೆ ಇಲ್ಲಿ ಅನರ್ಹರಾಗುವಂಥ ಸ್ಥಿತಿಯಲ್ಲಿ ಇದ್ದಾರೆ. ಯಾಕಂದರೆ ಅದರಲ್ಲಿ KCET, NET, PhD ಆಗದೇ ಇರತಕ್ಕಂತಹ ಉಪನ್ಯಾಸಕರು ಇರ್ತಕ್ಕಂಥದ್ದು. ಈಗ ಅವರು ಆಲ್ರೆಡಿ ಎಷ್ಟೋ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಈಗ ಅಂಥವರಿಗೆ ಕಷ್ಟ ಆಗುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಈಗ ಎಷ್ಟೋ ಜನಕ್ಕೆ ಇನ್ನೊಂದು ರೀತಿಯಲ್ಲಿ ಮನವಿಯನ್ನು ಕೂಡ ಸಲ್ಲಿಸ್ತಕ್ಕಂಥದ್ದು ಅದು ಆಲ್ರೆಡಿ ನಿಮಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ, ಇಂದಿನ ದಿನಗಳಲ್ಲಿ ನೀವು ನೋಡಿದ್ದೀರಿ ಕೂಡ. ಈಗ ಇಲ್ಲಿ ನೋಡೋದಾದರೆ ಒಂದೇ ಡಿಸಿಷನ್ನ ಸರ್ಕಾರ ಈ ರೀತಿ ತಗೊಳ್ಳುವಂಥ ಸಾಧ್ಯತೆ ಕೂಡ ಇರ್ತಾ ಹೋಗ್ತವೆ. ಅಂದರೆ ಕೋರ್ಟಿನ ಆದೇಶವನ್ನು ಕೂಡ ತಿರಸ್ಕಾರ ಮಾಡಲಿಕ್ಕಾಗಲ್ಲ. ಹಾಗೆ ಇಲ್ಲಿ ವಿದ್ಯಾರ್ಥಿಗಳ ಹಿತದ ದೃಷ್ಟಿಯಿಂದ ಆದಷ್ಟು ಬೇಗ ಅತಿಥಿ ಉಪನ್ಯಾಸಕರನ್ನು ನೇಮಕಾತಿ ಮಾಡಿಕೊಳ್ಳಲೇಬೇಕಾದಂಥ ಸ್ಥಿತಿಯಲ್ಲಿ ಸರ್ಕಾರ ಇರತಕ್ಕಂಥದ್ದು. ಈಗ ಯಾವ ರೀತಿಯಾಗಿ ನೇಮಕಾತಿಯನ್ನು ತಗೊಳ್ತಾರೆ ಅಂತಕ್ಕಂಥದ್ದನ್ನ ನೋಡೋದಾದರೆ ಒಂದು ಸಲ ಲಾಸ್ಟ್ ಟೈಮಲ್ಲಿ ಅಂದರೆ PUCಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ ಅಲ್ಲಿ ಮೊದಲಿಗೆ ನಮ್ಮ ಕಾಮರ್ಸ್ ಅಭ್ಯರ್ಥಿಗಳಿಗೆ ಆಗಿದ್ದರೆ BEdನ ಅವಶ್ಯಕತೆ ಇರಲಿಲ್ಲ. ಅಂದ್ರೇನು ಅರ್ಹತೆಯನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತಾರೆ, ವಿದ್ಯಾರ್ಹತೆಯನ್ನು. ಅಂದರೆ ಮೊದಲು ಯಾವ ರೀತಿಯಾಗಿ BEdನ ಅವಶ್ಯಕತೆ ಇರಲಿಲ್ಲ, ಅವರಿಗೆ ಹೇಗೆ BEdನ್ನು ಮಾಡಲಿಕ್ಕೆ ಅನುಕೂಲವನ್ನು ಮಾಡಿಕೊಟ್ರು ಆ ರೀತಿಯಲ್ಲಿ ಈಗ ಆಲ್ರೆಡಿ ವರ್ಕನ್ನು ಮಾಡುವಂಥ ರೀತಿಯಲ್ಲಿ ಇರ್ತಕ್ಕಂಥ ಅತಿಥಿ ಉಪನ್ಯಾಸಕರಿಗೆ ಪಾರ್ಟ್ ಟೈಮಲ್ಲಿ PhD ಮಾಡಲಿಕ್ಕೆ ಅವಕಾಶನ ಕೊಡೋದ್ರ ಮುಖಾಂತರವಾಗಿ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಬಟ್ ಅದೇ ರೀತಿ ಆಗುತ್ತೆ ಅಂತಲ್ಲ. ಇದು ಒಂದು ದಾರಿ ಇರ್ತಕ್ಕಂಥದ್ದು. ಅದನ್ನು ಈ ಪೇಪರಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಅದನ್ನೇ ನಿಮಗೆ ನಾನು ಪ್ರತಿಯೊಂದನ್ನು ಓದಿದೆ ಹಾಗೆ ಏನಿದೆ ಏನಿಲ್ಲ ಅಂತ ಇನ್ಫಾರ್ಮೇಷನ್ನ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ನೀವು ಬೇಕಾದರೆ ಇವತ್ತಿನ ಕನ್ನಡಪ್ರಭ ಪೇಪರನ್ನು ನೋಡಿದರೆ ನಿಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಸಿಗ್ತಾ ಬರುತ್ತೆ. ಇಷ್ಟು ಇನ್ಫಾರ್ಮೇಷನನ್ನು ಎಜುಕೇಷನ್ ಮಿನಿಸ್ಟ್ರು ಕೊಟ್ಟಿರ್ತಕ್ಕಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಅತಿಥಿ ಉಪನ್ಯಾಸಕರಿದ್ದಾರೆ ಎಲ್ಲರಿಗೂ ಕೂಡ ಇದನ್ನ ಶೇರ್ ಮಾಡ್ತಾ ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.